ನಮಸ್ಕಾರ. ಮೈಸೂರು ಬೃಂದಾವನ ಎಕ್ಸ್ಟೆನ್ಷನ್ ಬೃಂದಾವನ ಬಡಾವಣೆಯಿಂದ ನಾನು ಸುಪ್ರೀತ್ ಅನಂತ ಸ್ವಾಮಿ. ಒಂದು ಕಿರುಪರಿಚಯ ಈ ಜಾಗದ ಬಗ್ಗೆ. ಮೈಸೂರು ಬೃಂದಾವನ ಎಕ್ಸ್ಟೆನ್ಷನ್ ಬಹಳ ಹಳೆಯ ಲೇಔಟು. ನನಗೆ ಗೊತ್ತಿರೋ ಹಾಗೆ ಇಟ್ ಈಸ್ ಅಬೌಟ್ ಮೋರ್ ದೆನ್ 25 to 30 ಇಯರ್ಸು ಓಲ್ಡ್ ರೆಸಿಡೆನ್ಷಿಯಲ್ ಲೇಔಟು. ಮೂಲಭೂತ ಸೌಕರ್ಯಗಳ ವಿಚಾರಕ್ಕೆ ನಾವು ಬಂದಾಗ ಎಲ್ಲ ತರಹದ ವ್ಯವಸ್ಥೆ ಇರುವಂತಹ ಸುಸಜ್ಜಿತವಾಗಿರುವಂತಹ ಮೈಸೂರು ಸಿಟಿ ಸೆಂಟ್ರಿಂದ ಸರಿಸುಮಾರು 5.5 ಕಿಲೋಮೀಟರ್ 6 ಕಿಲೋಮೀಟ್ರಲ್ಲೇ ಇರುವಂತಹ ಬಹಳ ಹಳೆಯ ಲೇಔಟು ಅಂತಂದರೆ ಸ್ಕೂಲ್ಗಳಿರ್ಬೋದು, ಕಾಲೇಜಸ್ಸು, ಡಾಕ್ಟರ್ ಶಾಪ್ಗಳು, ಕ್ಲಿನಿಕ್ಗಳು, ಶಾಪಿಂಗ್ ಸೆಂಟ್ರ್, ಹಾಸ್ಪಿಟಲ್ಸು. ಜಯದೇವ, ಮೈಸೂರಿನ ಒನ್ ಆಫ್ ದ ಫೇಮಸ್ ಹಾಸ್ಪಿಟಲ್ ಜಯದೇವ ಹಾಸ್ಪಿಟಲು ಸಹ ಇದೇ ಬೃಂದಾವನ ಎಕ್ಸ್ಟೆನ್ಷನ್ ಮೇನ್ ರೋಡ್ ಪಕ್ಕದಲ್ಲೇ ಇರುವಂಥದ್ದು. ಭಾಳಷ್ಟು ಆಯುರ್ವೇದಿಕ್ ಹಾಸ್ಪಿಟಲ್ ಸಹ ಈ ಏರಿಯಾದಲ್ಲೇ ಇದೆ. ಯೂಶ್ವಲಿ ಈ ಏರಿಯಾದಲ್ಲಿ ಮೆಷರ್ಮೆಂಟ್ ಆಫ್ ದ ಸೈಟ್ಸ್ ಅಂದರೆ ಎಲ್ಲ ಈ ಹಳೆ ಏರಿಯಾ ಆಗಿರೋದ್ರಿಂದ ಬಹಳ ಬೃಹದಾಕಾರವಾಗಿರುವಂತಹ ಸೈಟ್ಗಳಿರುತ್ತೆ. 80, 120, 100/120 ಓವರ್ ಎ ಪೀರಿಯಡ್ ಆಫ್ ಟೈಮ್ ಸಪ್ರೇಟ್ ಪೀಸ್ ಮಾಡ್ತಾ ಅಂದರೆ ಓವರ್ ಎ ಪೀರಿಯಡ್ ಆಫ್ ಓನರ್ಗಳು ಸ್ಪ್ಲಿಟ್ ಮಾಡಿ ಮಾರ್ತಾ ಭಾಳಷ್ಟು ಇವಾಗ 40, 80, 50, 80, 40, 60 ನಿವೇಶನಗಳು, ಮನೆಗಳು ಸೇಲ್ಗಿದೆ. ಮೈಸೂರು ಮಧ್ಯಭಾಗದಿಂದ ಈಗಾಗಲೇ ಹೇಳದಂತೆ ಜಸ್ಟ್ ಅಬೌಟ್ 5 ಕಿಲೋಮೀಟರ್ಸಲ್ಲಿರುವಂಥ ನೀರಿನ ವಿಚಾರ. ಯಾಕಂದರೆ ದಿಸ್ ಅ ವೆರಿ 30-year-old ಪ್ರಾಪರ್ಟಿ ಅಂತಂದ ಭಾಳ ಜನ ಕೇಳುವಂಥ ವಿಚಾರ. ನೀರಿನ ಸೌಕರ್ಯ ಯಾವ ಥರ ಇದೆ ಅಂತ, ಕಾವೇರಿ ಅಥವಾ ಕಬಿನಿ ವಾಟರ್ ಏನಿದೆ, ನಿರಂತರವಾಗಿ ನೀರಿನ ವ್ಯವಸ್ಥೆ ಇರುವಂತಹ ಏರಿಯಾ ಇದು. ನಾನು ಇವತ್ತಿನ ದಿವಸ ಈ ಮಹಾಗಣಪತಿ ಒಂದು ದೇವಸ್ಥಾನದ ಮುಂದೆ ನಿಂತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಎಲ್ಲ ದೇವಸ್ಥಾನಗಳಿರ್ಬೋದು, ನೋಡೋದು ಅಂಗಡಿ ಮುಂಗಟ್ಟುಗಳಿರ್ಬೋದು, ಹೋಟೆಲ್ಗಳಿರ್ಬೋದು, ಎಲ್ಲ ಇರುವಂತಹ ವೆರಿ ಪಾಪ್ಯುಲೇಟೆಡ್ ಏರಿಯಾ ಆಫ್ ಮೈಸೂರಿದು. ಇಲ್ಲಿ ನಿವೇಶನಗಳು ಮಾರಾಟಕ್ಕಿದೆ. ಈ ವಿಡಿಯೋ ನೋಡ್ತಾ ಇದ್ದು ಬೃಂದಾವನ ಎಕ್ಸ್ಟೆನ್ಷನಲ್ಲಿ ನಾವು ಸೈಟ್ ನೋಡ್ತಾ ಇದ್ದೀವಿ, ನಮಗೊಂದು ಸೈಟ್ ಬೇಕು, ನಿವೇಶನ ಬೇಕು, ನಾವು ಕೊಂಡ್ಕೋಬೇಕು ಅಂತ ಇದ್ದೀವಿ ಅನ್ನೋರಿಗೂ ಅಷ್ಟೇ. ಮತ್ತು ಮೈಸೂರಲ್ಲಿ ನಾವು ಇವತ್ತಿನ ದಿವಸದಲ್ಲಿ ನಾವು ಬಂಡವಾಳ ಹೂಡಿಕೆ ಮಾಡಬೇಕು, ಮೈಸೂರು ಸಿಟಿ ಸೆಂಟ್ರಲ್ಲೇ ಇರಬೇಕು, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಥವಾ ಕಾರ್ಪೊರೇಷನ್ ಲಿಮಿಟ್ಸ್ಗೆ ಆಗಲೇ ಹ್ಯಾಂಡ್ ಓವರ್ ಆಗಿರಬೇಕು, ಖಾತಾ ಕಂದಾಯ ಇರ್ಬೋದು, ಡಾಕ್ಯುಮೆಂಟೇಷನ್ ಇರ್ಬೋದು, ಬ್ಯಾಂಕ್ ಲೋನ್ ಇರ್ಬೋದು, ಎಲ್ಲವೂ ಸುಸರ್ಜಿತವಾಗಿ ಬಹಳ ಈಸಿಯಾಗಿ ಆಗಬೇಕು ಅಂತ ಇರಬಹುದು. ಇವೆಲ್ಲ ಇರುವಂತಹ ಏರಿಯಾ ನೀವು ನೋಡೋನಾರು ಮೈಸೂರಲ್ಲಿ ನೋಡ್ತಾ ಇದ್ದರೆ ಜಯಲಕ್ಷ್ಮೀಪುರಮು, ಒಂಟಿಕೊಪ್ಪಲು, ಗೋಕುಲಮ್ಮು, ಯಾದವಗಿರಿ, ಬೃಂದಾವನ ಎಕ್ಸ್ಟೆನ್ಷನ್ನು ಇವೆಲ್ಲವೂ ಒಂದೇ ಕ್ಯಾಟಗರಿಗೆ ಸೇರಿರುವಂತಹ ಏರಿಯಾ. ಅಂದರೆ ಎಲ್ಲ ಪ್ರೀಮಿಯಮ್ಮು, ಎಲೈಟ್ ರೆಸಿಡೆನ್ಷಿಯಲ್ ಏರಿಯಾಗಳು ಇವೆಲ್ಲ. ಯಾವುದು ಈ ಭಾಗದಲ್ಲಿ KRS ರೋಡಿಂದ ನಾವು ಮೈಸೂರು ರೈಲ್ವೆ ಸ್ಟೇಷನ್ ಕಡೆಯಿಂದ ಬಂದ ತಕ್ಷಣ ಎಡಭಾಗಕ್ಕೆ ಗೋಕುಲಮ್ಮು, ಒಂಟಿಕೊಪ್ಪಲು, ಜಯಲಕ್ಷ್ಮೀಪುರ, ಬಲಭಾಗದಲ್ಲಿ ಬೃಂದಾವನ ಎಕ್ಸ್ಟೆನ್ಷನ್ ಇದೆ. ಸೊ ಮೈಸೂರಿನ ಒನ್ ಆಫ್ ದ ಪ್ರೀಮಿಯಂ ಎಲೈಟ್ ಏರಿಯಾಗಳಲ್ಲಿ ಈ ಬೃಂದಾವನ ಎಕ್ಸ್ಟೆನ್ಷನ್ ಸಹ ಒಂದು. ಈ ವಿಡಿಯೋ ನೋಡ್ತಾ ಇದ್ದು ಮೈಸೂರಲ್ಲಿ ತಮಗೆ ಈ ಬೃಂದಾವನ ಎಕ್ಸ್ಟೆನ್ಷನಲ್ಲಿ, ಬೃಂದಾವನ ಬಡಾವಣೆಯಲ್ಲಿ ನಿಮ್ಗೊಂದು ಸೈಟ್ ಬೇಕು ಅಂದಲ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ ವಾಟ್ಸಪ್ನ ಡಿಸ್ಕ್ರಿಪ್ಷನಲ್ಲಿ ಯಾವ ಸೈಟ್ ಇದೆ, ಏನು ಫೇಸಿಂಗಲ್ಲಿದೆ, ಏನು ರೇಟ್ ಅನ್ನೋದು ಮೆನ್ಷನ್ ಮಾಡಿರ್ತೀನಿ. ಅಫ್ಕೋರ್ಸ್ ಮನೆ ಇದ್ದರೂ ಸಹ ಯಾವ ಮನೆ ಹೇಗಿದೆ, ಎಷ್ಟು ಹಳೆ ಮನೆ ಅನ್ನೋದನ್ನು ಸಹ ಮೆನ್ಷನ್ ಮಾಡಿರ್ತೀನಿ. ಇದು ನಿಮ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಪ್ರಾಪರ್ಟಿ ವಿಸಿಟು, ಡಾಕ್ಯುಮೆಂಟೇಷನ್ನು, ಓನರ್ ಮೀಟಿಂಗು ಇವೆಲ್ಲವಕ್ಕೂ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಅಥವಾ ವಾಟ್ಸಪ್ ಮಾಡಿ, ನಾನು ಸಿಗ್ತೀನಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು ನಾನು ಮೈಸೂರಿಂದ ಸುಪ್ರೀತ್ ಅನಂತ ಸ್ವಾಮಿ ಇನ್ನೊಂದು ಜಾಗದಲ್ಲಿ ಸಿಗ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.